ದೇವರಿಗೆ ಸ್ತೋತ್ರವಾಗಲಿ. ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ನಶಿಸಿ ಹೋಗುತ್ತಿರುವುದನ್ನು ಹುಡುಕಿ ರಕ್ಷಿಸಲು ಬಂದ ಇಮ್ಮಾನುವೇಲನಾಗಿ ನಮ್ಮೊಂದಿಗಿರಲು ಸ್ವರ್ಗದಿಂದ ಇಳಿದು ಬಂದ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ವಾಕ್ಯವಾದ ದೇವರ ಮಾತನಾಡುವ ದೇವರಾದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಆಲಿಸುವ ದೇವರ ವಾಕ್ಯದ ಅಂಶ ಪ್ರಿಯರೇ, ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ಈ ಅಂಶದಲ್ಲಿ ನಾವು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಂತರ ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ. ಹಾಡಿನ ಮೂಲಕ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರಭುವೇ, ಪ್ರಾರ್ಥನೆಯಲ್ಲಿ ಮುಂದುವರಿಯಲು ಬೇಕಾದ ನಿಮ್ಮ ಪ್ರಾರ್ಥನಾ ಆತ್ಮವನ್ನು ನಿಮ್ಮ ಮಕ್ಕಳಾದ ನಮಗೆ ದಯಪಾಲಿಸಿರಿ. ಹೌದು ದೇವ, ಕಡೆಯವರೆಗೆ ತಾಳಿಕೊಳ್ಳುವವರು ಧನ್ಯರು, ಜೀವವೆಂಬ ಜಯಮಾಲೆಯನ್ನು ಹೊಂದುವರು ಎಂದಿದ್ದೀರಿ. ಅದು ಪ್ರಭುವೇ, ಎಡಬಿಡದೆ ಪ್ರಾರ್ಥಿಸಲು, ಬೇಸರಗೊಳ್ಳದೆ ಪ್ರಾರ್ಥಿಸಲು, ನಿರಂತರ ಆತ್ಮ ತುಂಬಿ ಪ್ರಾರ್ಥಿಸಲು ನಮಗೆ ಅನುಗ್ರಹಿಸಿರಿ. ಪ್ರಭುವೇ, ಈ ವಾಕ್ಯವನ್ನು ಧ್ಯಾನಿಸಲು ಹೋಗುತ್ತಿರುವಾಗ ನೀವೇ ನಿಮ್ಮ ಪರಿಶುದ್ಧ ಲೋಕದ ಬೆಳಕನ್ನು ನಮ್ಮ ಮೇಲೆ ಕಳುಹಿಸಿ ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸಿರಿ. ನಾವು ಪ್ರಾರ್ಥನಾತ್ಮನಿಂದ ತುಂಬಿ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ಅರಿತುಕೊಂಡು ನಿಮ್ಮ ಮಕ್ಕಳಾಗಿ ಸಂತೋಷದಿಂದ ಎಡೆಬಿಡದೆ ಪ್ರಾರ್ಥಿಸಲು ನೀವು ಬರುವಾಗ ನಿಮ್ಮಂತೆಯೇ ಮಾರ್ಪಡಲು ವಿಶ್ವಾಸ ಇರುವಂತೆ ಅನುಗ್ರಹಿಸಿರಿ. ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಮೂಲ ಕಾರಣನಾದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್ ಆಮೇನ್. ಹೌದು ಪ್ರಿಯರೇ, ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನು ಹುಟ್ಟಿಸುವ ಆ ಪ್ರಭುವಿನಲ್ಲೇ ನಾವು ಆಧರಿಸಿ ಬಾಳೋಣ ಪ್ರಿಯರೇ. ಆತನು ಮಹಿಮಾ ಸ್ವರೂಪನಾಗಿದ್ದಾನೆ. ತನ್ನಲ್ಲಿರುವಂಥ ಶಾಂತಿ ನಮಗೆ ನೀಡಿ, ತನ್ನಲ್ಲಿರುವಂಥ ಬೆಳಕು ನಮಗೆ ನೀಡಿ ನಮ್ಮನ್ನು ಕಾಪಾಡುತ್ತಾನೆ. ಆತನ ಕೃಪೆ ನಮಗೆ ಸಾಕಾಗುತ್ತದೆ. ನಾವು ಈ ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ ಎನ್ನುವ ದೇವರ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಒಂದು ಆತ್ಮ ಸಂಬಂಧವಾದ ಗೀತೆಯನ್ನು ಆಡಿಕೊಂಡು ಪ್ರಿಯರೇ ನಾವು ದೇವರನ್ನು ಮಹಿಮೆಪಡಿಸೋಣ ಹಾಗೂ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ಈ ಹಾಡು ನಮಗೆ ಸಹಾಯವಾಗಲಿ. ಯೇಸು ನಾಮದಲ್ಲಿ ಆಮೇನ್. ಹಾಡು ಪ್ರಿಯರೇ, ಯೇಸು ನಿನ್ನ ಬಿಟ್ಟರೆ ನನಗೆ ಯಾರಿರುವರು. ಹಾಡು ಪ್ರಿಯರೇ, ನಿನ್ನ ಬಿಟ್ಟರೆ ಯೇಸುವೆ ನನಗೆ ಯಾರಿರುವರು ಎನ್ನುವ ಹಾಡು ನಾವೆಲ್ಲರೂ ಏಕ ಮನಸ್ಸಿನೊಂದಿಗೆ ಹಾಡಿ ದೇವರ ಮಹಿಮೆಯನ್ನು ಪಡಿಸೋಣ ಪ್ರಿಯರೇ. ಅಂತ ಕೃಪೆ ಪ್ರಭುವಿನಲ್ಲಿ ಉಂಟು. ನಿನ್ನ ಬಿಟ್ಟರೆ ನನಗ್ಯಾರಿರುವರು, ನನಗೆ ಇಹದೊಳು ಯೇಸುವೇ. ನಿನ್ನ ಬಿಟ್ಟರೆ ಯಾರಿರುವರು, ನನಗೆ ಇಹದಲ್ಲಿ ಯೇಸಪ್ಪ. ನೀನೇ ಮಾರ್ಗವು, ಸತ್ಯವು ನೀನೇ, ನಿತ್ಯ ಜೀವವು ನೀನೇ ತಾನಯ್ಯ. ನೀನೇ ಮಾರ್ಗವು,
ಪ್ರಭುವೇ, ನಿನ್ನ ಬಿಟ್ಟರೆ ಯಾರಿರುವರು ನನಗೆ ಇಹದೊಳು ಯೇಸುವೇ. ಘೋರ ಪಾಪದೊಂದಿಗೆ ತುಂಬಿದ ನನ್ನ ಹೃದಯ ಮಾರ್ಪಡಿಸಿದೆ, ನಿನ್ನ ದಡ ಸೇರಿಸಿದೆ. ಘೋರ ಪಾಪದೊಂದಿಗೆ ತುಂಬಿದ ನನ್ನ ಹೃದಯ ಮಾರ್ಪಡಿಸಿದೆ, ನಿನ್ನ ಬಳಿ ಸೇರಿಸಿದೆ. ಹತ್ತಿಕೊಂಡು ಎತ್ತಿಕೊಂಡು ತಾಯಿಯಂತೆ ನನ್ನ ಆದರಿಸಿದೆ. ಹತ್ತಿಕೊಂಡು ಎತ್ತಿಕೊಂಡು ತಾಯಿಯಂತೆ ನನ್ನ ಆದರಿಸಿದೆ. ನಿನ್ನ ಬಿಟ್ಟರೆ ನನಗ್ಯಾರಿರುವರು ನನಗೆ ಇಹದಲ್ಲಿ ಯೇಸುವೇ. ನಿನ್ನ ಬಿಟ್ಟರೆ ನಮಗ್ಯಾರಿರುವರು ನಮಗೆ ಇಹದೊಳು ಯೇಸುವೇ. ಹೆಜ್ಜೆಗಳು ಜಾರಿದಂತ ನನ್ನ ಬದುಕು ಪಯಣದೊಳು ಹುಡುಕಿರುವೆ, ನನ್ನ ಕಡೆ ತಿರುಗಿರುವೆ. ಹೆಜ್ಜೆಗಳು ಜಾರಿದಂತ ನನ್ನ ಬದುಕು ಪಯಣದೊಳು ಹುಡುಕಿರುವೆ, ನನ್ನ ಕಡೆ ತಿರುಗಿರುವೆ. ಸ್ಥಿರಪಡಿಸಿ ಬಲಪಡಿಸಿ ತಂದೆಯಂತೆ ನನ್ನ ಧೈರ್ಯ ನೀಡಿರುವೆ. ತಂದೆಯಂತೆ ನನಗೆ ಧೈರ್ಯ ನೀಡಿರುವೆ. ಸ್ಥಿರಪಡಿಸಿ ಬಲಪಡಿಸಿ ತಂದೆಯಂತೆ ಧೈರ್ಯ ನೀಡಿರುವೆ ಸಪ. ನಿನ್ನ ಬಿಟ್ಟರೆ ನಮಗ್ಯಾರಿರುವರು ನಮಗೆ ಇಹದೊಳು ಯೇಸುವೇ. ನಿನ್ನ ಬಿಟ್ಟರೆ ನನಗ್ಯಾರಿರುವರು ನನಗೆ ಇಹದೊಳು ಯೇಸುವೇ. ಹೌದು ಪ್ರೇರೆ, ಪ್ರಭುವಿನ ಬಿಟ್ಟರೆ ನಮಗೆ ಯಾರು ಇಲ್ಲ ಇಹದೊಳು. ಆಮೇನ್. ಬನ್ನಿರಿ ಪ್ರೇರೆ, ನಾವು ಧ್ಯಾನಿಸುವ ಅಂಶ ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ನಾವು ಪವಿತ್ರ ಗ್ರಂಥ ಬೈಬಲ್ನಲ್ಲಿ ನೋಡುವುದಾದರೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 17th ವರ್ಡ್. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಹೌದು ಪ್ರೇರೆ, ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ
ಥೆಸಲೋನಿಕ ಸಭೆಗೆ ಹೇಳುತ್ತಿದ್ದಾನೆ. ನಮಗೆ ಕೂಡ ಹೇಳುತ್ತಿದ್ದಾನೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂದು. ನಾವು ಎದುರಿಸಬಹುದಾದ ಕೆಲವು ಸನ್ನಿವೇಶಗಳಲ್ಲಿ ನಾವೆಲ್ಲ ಮಾಡಬೇಕಾಗಿರುವುದು ಒಮ್ಮೆ ಪ್ರಾರ್ಥನೆ ಮಾಡುವುದು ಅಷ್ಟೇ. ಆದರೆ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುವ ಇತರ ಸಂದರ್ಭಗಳಿವೆ. ದೇವರ ವಾಕ್ಯವು ವಿವಿಧ ರೀತಿಯ ಪ್ರಾರ್ಥನೆಗಳ ಬಗ್ಗೆ ಮತ್ತು ಅವುಗಳಿಗೆ ಯಾವ ನಿಯಮಗಳು ಅನುಸರಿಸಬೇಕೆಂದು ಕಲಿಸುತ್ತದೆ. ಉದಾಹರಣೆಗೆ, ಇತರ ಜನರ ವಿಷಯಗಳೊಂದಿಗೆ ವ್ಯವಹರಿಸುವಾಗ, ವಿಶೇಷವಾಗಿ ಅವರ ತಪ್ಪು ಆಯ್ಕೆಗಳು ಮತ್ತು ನಂಬಿಕೆಗಳಿಗೆ ಸಂಬಂಧಪಟ್ಟಾಗ, ನೀವು ಒಮ್ಮೆ ಪ್ರಾರ್ಥನೆ ಮಾಡಿ ದೂರ ಹೋಗಬೇಡಿ. ನೀವು ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ಅವರಿಗಾಗಿ ಮಧ್ಯಸ್ಥಿಕೆ ವಹಿಸಿ, ಅವರನ್ನು ಮೋಸಗೊಳಿಸುವ ಎದುರಾಳಿಯನ್ನು ಖಂಡಿಸಿ, ಎದುರಾಳಿಯು ಹೋಗಲು ಅನುಮತಿಸುವವರೆಗೆ ಮತ್ತು ಬದಲಾವಣೆಯಾಗುವವರೆಗೂ ನೀವು ಪದೇ ಪದೇ ಒತ್ತಡವನ್ನು ಹೆಚ್ಚಿಸಬೇಕು. ಇಂದು ಜಗತ್ತಿನಲ್ಲಿ ತುಂಬ ದುಷ್ಟತನ ನಡೆಯುತ್ತಿದೆ ಮತ್ತು ಸೈತಾನನ ಯೋಜನೆಯು ಕ್ರಿಸ್ತ ವಿರೋಧಿಯ ಪ್ರಪಂಚವನ್ನು ಸಮಯಕ್ಕೆ ಮುಂಚಿತವಾಗಿ ಸ್ಥಾಪಿಸಬೇಕೆಂಬುದು ಆಗಿದೆ. ನಾವು ಅದನ್ನು ತಡೆಯಬೇಕು. ಹೇಗೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ ಎಂದು ಯಾಕೋಬನ ಪತ್ರಿಕೆ ಸತ್ಯವೇದ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಹೇಳುತ್ತದೆ. ನಾವು ಉತ್ಸಾಹದಲ್ಲಿ ಮಾತನಾಡುತ್ತಲೇ ಇರುತ್ತೇವೆ, ಕತ್ತಲೆಯ ಪದ್ಧತಿಯನ್ನು ಮತ್ತು ಚಟುವಟಿಕೆಗಳನ್ನು ಉರುಳಿಸುತ್ತೇವೆ. ಹೀಗೆ ದೇವರು ಎಂದಿಗೂ ಸೈತಾನನನ್ನು ಸಮಸ್ಯೆಯಾಗಿ ಯೋಚಿಸಲಿಲ್ಲ, ಏಕೆಂದರೆ ಆತನು ನಮಗೆ ಸೈತಾನನ ಮೇಲೆ ಮತ್ತು ಕತ್ತಲೆಯ ಶಕ್ತಿಗಳ ಮೇಲೆ ಅಧಿಕಾರವನ್ನು ನೀಡಿದ್ದಾನೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯದಿಂದ ನೋಡುತ್ತೇವೆ. ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಶತ್ರುವಿನ ಯಾವ ಶಕ್ತಿ ನಿಮಗೆ ಹಾನಿ ಮಾಡುವುದಿಲ್ಲ ಎಂದಿದ್ದಾನೆ ಪ್ರಿಯರೇ. ಬಹುಪಾಲು ಸಮಸ್ಯೆ ಏನೆಂದರೆ, ಕೆಲವು ದೇವರ ಮಕ್ಕಳು ಮನುಷ್ಯರನ್ನು ಉಳಿಸುವ ನಂಬಿಕೆಯ ಬದಲಾಗಿ ವೈಯಕ್ತಿಕ ಲಾಭಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಎಂಬುದು. ಹೀಗೆ ಉತ್ಸಾಹಭರಿತ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆ, ಕೃತಜ್ಞತೆ ಸಲ್ಲಿಸುವುದು ಮತ್ತು ವಾಕ್ಯವನ್ನು ಬೋಧಿಸುವುದರಲ್ಲಿ ನಾವು ಮನುಷ್ಯರ ಆತ್ಮಗಳ ಮೇಲೆ ಹೆಚ್ಚು ಗಮನ ಹರಿಸಿದರೆ ನಮ್ಮ ಜಗತ್ತು ಖಂಡಿತವಾಗಿಯೂ ಉತ್ತಮ ಸ್ಥಳವಾಗಿರುತ್ತದೆ ಎಂಬುದು. ಅದನ್ನೇ ಆತನು ನಮಗೆ ಮಾಡಲು ಆಜ್ಞಾಪಿಸಿದ್ದಾನೆ ಪ್ರಿಯರೇ ಪ್ರಭು. ಮತ್ತು ಅದನ್ನು ನಾವು ಏಕೆ ಮಾಡಬೇಕು ಎಂದು ಆತನು ನಮಗೆ ಹೇಳಿದನು. ಸ್ವಾಮಿ, ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಪೌಲನ ಮುಖಾಂತರ ಪ್ರಭು ನುಡಿಯುತ್ತಿದ್ದಾರೆ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕೆಂದು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ ಪ್ರಿಯರೇ. 1 ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 4ನೇವರೆಗೆ ಈ ವಾಕ್ಯವನ್ನು ನೋಡುತ್ತೇವೆ. ಇದನ್ನು ಅನುಸರಿಸಿ ಮತ್ತು ಈ ರೀತಿ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಪ್ರಭು ಯೇಸು ಕ್ರಿಸ್ತನು ಹೇಳಿದನು ಏನೆಂದು, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 18 ವರ್ಸ್ 1st ವರ್ಡ್. ನಾವು ಕರ್ತನ ಉಪದೇಶವನ್ನು ಅನುಸರಿಸಿ ಆತ್ಮನು ಸೂಚಿಸುವಂತೆ ಪ್ರಾರ್ಥಿಸಿದರೆ ನಾವು ಈ ಇಡೀ ಜಗತ್ತನ್ನು ಪ್ರಭು ಯೇಸು ಕ್ರಿಸ್ತನಿಗಾಗಿ ತೆಗೆದುಕೊಳ್ಳುತ್ತೇವೆ ಪ್ರಿಯರೇ. ದೇವರಿಗೆ ಮಹಿಮೆಯಾಗಲಿ. ಅಂಥ ಬೇಸರಗೊಳ್ಳದ ಪ್ರಾರ್ಥನೆ ಮತ್ತು ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ವಿಜ್ಞಾಪನೆ, ಪ್ರಾರ್ಥನೆ, ಮನವಿ, ಕೃತಜ್ಞತಾ ಸ್ತುತಿ ಮಾಡುವ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲು ಪ್ರಿಯರೇ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಾಗಿದೆ ಎನ್ನುವಂತೆ ಅಂಥ ಪ್ರಾರ್ಥನಾತ್ಮ ಪ್ರಭು ಯೇಸು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಯಾತಕ್ಕಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ಅರಿತವರಲ್ಲ, ಆದರೆ ದೇವರ ಆತ್ಮನೇ ಮಾತುಕೆಟಕದ ರೀತಿಯಲ್ಲಿ ನಮ್ಮೊಳಗಿಂದ ತಂದೆಯಲ್ಲಿ ವಿಜ್ಞಾಪನೆ ಮಾಡುತ್ತಾನೆ ಪ್ರಿಯರೇ. ಅಂಥ ಪ್ರಾರ್ಥನೆ ನಮ್ಮಿಂದ ಪ್ರಭು ಮಾಡಿಸಲಿ ಯೇಸು ನಾಮದಲ್ಲಿ. ಆಮೇನ್. ಪ್ರಾರ್ಥನೆ.
ತಂದೆಯೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಮನುಷ್ಯರ ಆತ್ಮಗಳಲ್ಲಿ ಸೈತಾನನ ಶಕ್ತಿಯನ್ನು ಮುರಿಯುತ್ತೇನೆ ಮತ್ತು ಸುವಾರ್ತೆಯು ಇಂದು ಪ್ರಪಂಚದಾದ್ಯಂತ ಅನೇಕರ ಹೃದಯಗಳನ್ನು ತೆರೆಯಲಿ ಎಂದು ಘೋಷಿಸುತ್ತೇನೆ. ಅವರನ್ನು ಕತ್ತಲೆಯಿಂದ ಬೆಳಕಿಗೆ ತಿರುಗಿಸುತ್ತೇನೆ ಯೇಸು ನಾಮದಲ್ಲಿ. ನಜರೇತಿನ ಯೇಸು ನಾಮದಲ್ಲಿ ಕ್ರಿಸ್ತನ ನೀತಿಯನ್ನು ಅವರ ಹೃದಯದಲ್ಲಿ ಸ್ಥಾಪಿಸಲಾಗಿದೆ. ಸುವಾರ್ತೆಗೆ ಉಂಟಾಗುವ ಪ್ರತಿ ಅಡಚಣೆಯು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾಶವಾಗುತ್ತದೆ ಮತ್ತು ದೇಶಗಳಲ್ಲಿ ಆತ್ಮಗಳ ದೊಡ್ಡ ಸುಗ್ಗಿ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್, ಆಮೇನ್. ಹೌದು ಪ್ರಿಯ ದೇವರಿಗೆ ಅಮೂಲ್ಯವಾದ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಹೀಗೆ ಪ್ರಭು ಯೇಸು ಕ್ರಿಸ್ತನು ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ಪಡೆದುಕೊಂಡ ಸ್ವಾಮಿ ತನ್ನ ಪುನರುತ್ಥಾನ ಶಕ್ತಿಯಿಂದ ತಂದೆಯಾದ ದೇವರಿಂದ ಅನೇಕ ಅಧಿಕಾರಗಳನ್ನು ನಮಗೆ ಪಡೆದುಕೊಡುತ್ತಾನೆ. ನಮ್ಮನ್ನು ಗುಣಪಡಿಸುತ್ತಾನೆ, ರಕ್ಷಿಸುತ್ತಾನೆ ಮತ್ತು ನಿತ್ಯ ಜೀವವನ್ನು ಪ್ರದಾನ ಮಾಡುವ ಅಧಿಕಾರದಿಂದ ತಮ್ಮಲ್ಲಿ ವಿಶ್ವಾಸ ಇಡುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾನೆ. ಹೀಗೆ ಆ ರಾಜಾದಿರಾಜನು ಪ್ರಭುಗಳ ಪ್ರಭು ತನ್ನ ತಂದೆಯಿಂದ ಸಮಸ್ತವನ್ನು ನಮ್ಮ ವಶಕ್ಕೆ ಒಪ್ಪಿಸಿಕೊಡುತ್ತಾನೆ. ತಂದೆ ನಮಗೆ ರಾಜ್ಯವನ್ನು ಒಪ್ಪಿಸಿದಂತೆ ನಾನು ನಿಮಗೆ ರಾಜ್ಯವನ್ನು ಒಪ್ಪಿಸುತ್ತೇನೆ ಎಂದಿದ್ದಾನೆ ಪ್ರೇರೆ. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು ಎಂದು ಹೇಳಿದ್ದಾನೆ ಪ್ರೇರೆ. ಇಂಥ ಶಾಂತಿ ಸಮಾಧಾನಗಳ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಯೇಸುವೇ ನಮ್ಮ ಸಮಾಧಾನ ಎನ್ನುವಂಥದ್ದು. ಆ ಪ್ರಭುವೇ ನಮ್ಮ ಶಾಂತಿದಾತ. ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದು ಪ್ರಭುವೇ. ಹೌದು ಪ್ರೇರೆ, ಪ್ರಾರ್ಥನೆಯಲ್ಲಿ ಮುಂದುವರಿಯುವ, ಬೇಸರಗೊಳ್ಳದೆ ಪ್ರಾರ್ಥಿಸುವ, ಎಡಬಿಡದೆ ಪ್ರಾರ್ಥಿಸುವ ಕೃಪೆ ಆ ವಾಕ್ಯವಾದ ದೇವರು ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸಲಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ಸಭೆಯೊಂದಿಗೂ ಸಹವಾಸದೊಂದಿಗೂ ನಿತ್ಯವೂ ನೆಲೆಗೊಂಡಿರಲಿ. ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ಮಾರ್ಗವು ಸತ್ಯವೂ ಜೀವವಾದ ಪ್ರಭು ಯೇಸು ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್. ಯೇಸು ರಕ್ತವೇ ಜಯ, ಅಂಧಕಾರ ಕ್ರಿಯೆ ಲಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಆಮೇನ್.